ವಿಷವರ್ತುಲಕ್ಕೆ ಕಾರಣ ಆಗಿರುವಂತಹ ಉಗ್ರರ ಹತ್ಯೆ ಮಾಡೋದಕ್ಕೆ ಹಾಗೂ ಉಗ್ರರಿಗೆ ಸಂಬಂಧಪಟ್ಟಂತಹ ಎಲ್ಲಾ ನೆಟ್ವರ್ಕ್ಗಳನ್ನು ಕಟ್ ಡೌನ್ ಮಾಡೋದಕ್ಕೆ ಭಾರತೀಯ ಸೇನೆ ಮುಂದಾಗಿದೆ. ಮುಂದುವರೆದ ಭಾಗವಾಗಿ ಪಹಲ್ಗಾಮ್ ದಾಳಿಯ ನಂತರ ಉಗ್ರರ ಮನೆಗಳೆಲ್ಲ ಪೀಸ್ ಆಗಿದೆ. ಬರೋಬ್ಬರಿ 48 ಗಂಟೆಗಳಲ್ಲಿ 10 ಉಗ್ರರ ಮನೆಗಳು ಧ್ವಂಸಗೊಂಡಿದೆ. ಇಡಿ ಸ್ಫೋಟಿಸಿ ಉಗ್ರರ ಮನೆಗಳನ್ನ ಸೇನೆ ನಿರ್ನಾಮ ಮಾಡಿದೆ. ಲಷ್ಕರ್ ಎ ತೊಯ್ಬಾದ ಆದಿಲ್ ಹುಸೇನ್, ಜಾಕಿರ್, ಅಮೀರ್ ಅಹಮದ್, ಆಸಿಫ್ ಶೇಖ್, ಶಾಹಿದ್ ಅಹಮದ್ ಕುಟ್ಟೆ ಹಾಗೂ ಅವನ ಮನೆಯನ್ನು ಕುಟ್ಟಿ ಪುಡಿ ಮಾಡಿಬಿಟ್ಟಿದ್ದಾರೆ. ಅಹಸಾನ್ ಉಲ್ ಹಕ್ ಹಾಗೆ ಜೈಷ್ ಎ ಮೊಹಮ್ಮದ್ನ ಇನ್ನೊಬ್ಬ ಉಗ್ರನ ಮನೆ ಕೂಡ ಜಮೀಲ್ ಅಹಮದ್ ಶೇರ್ ಗೊರಾಜಿ ಅವರ ಮನಸ್ಸಿನ ವಿಕೃತಿ ರೀತಿನೇ ಅವರ ಹೆಸರು ಕೂಡ ವಿಚಿತ್ರವಾಗಿದೆ. ಭಾರತೀಯ ಸೇನೆಯಿಂದ ಕಾರ್ಯಾಚರಣೆ ಸದ್ಯಕ್ಕೆ ಮುಂದುವರಿತಾ ಇದೆ ಅನ್ನೋದ್ರ ಡೀಟೇಲ್ಸ್ ಇದು. ನೋಡ್ತಾ ಇದ್ದೀರಾ ಒಂದೊಂದು ಚಿತ್ರಣ ಕೂಡ ಈ ಪ್ರಕೃತಿ ಸೌಂದರ್ಯವನ್ನು ನೋಡಿದಾಗ ನಮಗೆ ಆಹ್ಲಾದಕರ ಅನುಭವ ಕೊಡುತ್ತಲ್ಲ, ಹಾಗೆ ಇದು ಕೂಡ ಖುಷಿ ಕೊಡ್ತಾ ಇದೆ. ಯಾವುದನ್ನು ಯಾರು ಡಿಸರ್ವ್ ಮಾಡ್ತಾರೋ ಅದನ್ನು ಅವರು ಕೊಟ್ಬಿಡ್ಬೇಕು. ಈಗ ಸೇನೆ ಕೂಡ ಅದನ್ನು ವಿಡಿಯೋ ಮಾಡಿಕೊಂಡು ಹರಿಬಿಡ್ತಾ ಇದೆ. ಇವತ್ತು ಮನೇನ ಹಿಂಗೆ ಉಡೀಸ್ ಮಾಡಿದ್ದೀವಿ, ನಾಳೆ ನಿಮ್ಮ ತಲೆನ ತೆಗೆಯೋದಕ್ಕೆ ನಾವು ಬರ್ತಾ ಇದ್ದೀವಿ, ವೆಯ್ಟ್ ಮಾಡಿ. ನಾಳೆ, ಇವತ್ತು, ನಾಡಿದ್ದು ಮೂರರಲ್ಲಿ ಯಾವ ಟೈಮ್ ಬೇಕಾದ್ರೂ ನೀವು ನಮ್ಮ ಕೈಗೆ ಸಿಕ್ಕಾಕೊಳ್ತೀರಾ. ವಿ ವಿಲ್ ಫೈಂಡ್ ಯು ಆ್ಯಂಡ್ ಹಂಟ್ ಯು ಡೌನ್ ಅನ್ನೋ ಮೆಸೇಜನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಪದೇ ಈ ವಿಡಿಯೋಗಳು ರಿಲೀಸ್ ಆಗ್ತಿರೋದು. ಆಮೇಲೆ ಕಾಶ್ಮೀರದ ಜನರಿಗೂ ಹೇಳ್ತಾ ಇದ್ದಾರೆ, ಇಂಥ ಕೃತ್ಯಗಳಲ್ಲಿ ನೀವು ಭಾಗಿಯಾದರೆ ನಿಮ್ಮ ಮನೆ ಮಕ್ಕಳು ಹೋದರೆ ನಿಮ್ಮ ಮನೆಗಳಿಗೆ ಇದೇ ಗತಿ ಬರುತ್ತೆ ನೋಡಿ ಅಂತ ಹೇಳ್ತಾ ಇದ್ದಾರೆ. ಮನೆಗಳನ್ನು ಹೇಗೆ ನಿರ್ನಾಮ ಮಾಡ್ತಾ ಇದೆ ಭಾರತೀಯ ಸೇನೆ ಅನ್ನೋದನ್ನು ನೋಡ್ತಾ ಇದ್ದಾರೆ. ಆಪರೇಷನ್ ಟಿಕ್ಕಾ ಮತ್ತು ಆಪರೇಷನ್ ಆಕ್ರಮಣ್ ಎರಡೂ ಕೂಡ ಚಾಲ್ತಿಯಲ್ಲಿದೆ. ದಕ್ಷಿಣ ಕಾಶ್ಮೀರದಲ್ಲಿ ಅತ್ಯಂತ ಅಗ್ರೆಸಿವ್ ಆಗಿ ಈ ಆಪರೇಷನ್ಗಳು ಜರುಗ್ತಾ ಇದ್ದಾವೆ. ಇನ್ನೂ ಕೆಲ ಮುಜಾಹಿದೀನ್ಗಳು ಸಿಕ್ಕಾಕೊಂಡಿಲ್ಲ. ಮುಜಾಹಿದೀನ್ಗಳಂದರೆ ಟೆರರಿಸ್ಟ್ಗಳು. ಸೊ ಅವ್ರು ಸಿಕ್ಕಾಕೊಂಡಿದ್ದ ತಕ್ಷಣ ನಿಮ್ಮದು ಅವಸ್ಥೆ ಇದೆ ಅನ್ನೋದನ್ನು ತೋರಿಸೋದಕ್ಕೆ ಹೊರಟಿದೆ ಭಾರತೀಯ ಸೇನೆ.